ಅಮ್ಮ ಏನು ಮಾಡ್ತಿದ್ಯಮ್ಮ? ಇವತ್ತು ಸಿಂಪಲ್ ಆಗಿ ಪುದೀನ ಪಲಾವ್ ಮಾಡ್ತಾ ಇದ್ದೀನಿ. ಹೌದಾ? ನಿನ್ನೆ ಅಕ್ಷಯ ತೃತೀಯ ಊಟ ಎಲ್ಲ ಜೋರಿತ್ತು ಹಂಗಾದ್ರೆ? ಜೋರಿತ್ತಲ್ಲ, ಅದಕ್ಕೆ ಸಿಂಪಲ್ ಆಗಿ ಮಾಡೋದು ಇವತ್ತು. ಹೌದಾ? ಸರಿ ಅಮ್ಮ, ಹಂಗಾರೆ ಪಲಾವ್ ಮಾಡ್ಲಿಕ್ಕೆ ಏನೇನು ಸಾಮಾನು ಬೇಕು? ಅಕ್ಕಿ, ಟೊಮೆಟೊ, ನೀರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ, ಬಟಾಣಿ, ಕ್ಯಾರೆಟ್, ಬೀನ್ಸ್. ಓಕೆ, ಈಗ ಬೀನ್ಸ್ ಒಂದು ತಗೋಬೇಕಾಗಿರೋದು. ಹೌದಾ? ಸರಿ, ಹಾಗೆ ಒಂದೊಂದೇ ನಾವು ಸ್ಟೆಪ್ಸ್ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಸರಿ, ಹಂಗಾರಿಗೆ ಫಸ್ಟ್ ಮಸಾಲೆ ಮಾಡ್ಕೋತೀಯಾ? ಗ್ರೀನ್ ಮಸಾಲ. ಸೊ ಹಂಗಾರೆ ಮಸಾಲೆಗೆ ಏನೇನು ಬೇಕು? ಹಸಿಮೆಣಸು ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ನೀರುಳ್ಳಿ, ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ರುಬ್ಕೊಳ್ಳೋದು. ಓಕೆ, ಗ್ರೀನ್ ಪೇಸ್ಟ್ ರೆಡಿ ಆಗುತ್ತೆ ಪಲಾವಿಗಲ್ವಾ? ಸರಿ, ಮಸಾಲೆ ರೆಡಿ ಆಗಿದೆ, ಗ್ರೀನ್ ಮಸಾಲೆ ಪಲಾವ್ಗೆ ಹಾಕೋದು. ಈಗ ಒಂದೊಂದೇ ತರಕಾರಿಗಳನ್ನು ಹೆಚ್ಕೊಂಡು ಮಸಾಲೆ ಇದು ಪಲಾವ್ದು ಒಗ್ಗರಣೆ ರೆಡಿ ಮಾಡೋಣ ಅಲ್ವಾ? ಒಗ್ಗರಣೆ ಹಾಕಿ ಅಕ್ಕಿನ ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಬೇಯಿಸೋದಾ ಅಥವಾ ಅನ್ನ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋದಾ? ಡೈರೆಕ್ಟ್ ಒಗ್ಗರಣೆ ಮಾಡ್ಕೊಂಡು ಡೈರೆಕ್ಟ್ ಆಗಿಡೋದು. ಹೌದಾ? ಸರಿ, ಒಗ್ಗರಣೆ ಹಾಕೋಣ. ಈಗ ಮೊದಲು ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲ ಒಂದು ಅಂದಾಜ್ ಮೇಲೆ ಅಲ್ವಾ? ಒಂದು ಅಂದಾಜ್ ಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಣ. ಹೌದಾ? ಅಕ್ಕಿ ಎಷ್ಟು ತೊಗೊಂಡಿದ್ಯಮ್ಮ? ಅರ್ಧ kg ಅಕ್ಕಿ. ಎಷ್ಟು ಜನರಿಗೆ ಆಗುತ್ತದು? ಅದು 7-8 ಜನರಿಗೆ ಆಗುತ್ತೆ. ಈಗ ಚಕ್ಕೆ, ಲವಂಗ ಎಲ್ಲ ಹಾಕೋಣ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ನೀರುಳ್ಳಿ ಹಾಕೋಣ. ನೀರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಉಪ್ಪು ಹಾಕೋಣ ಸ್ವಲ್ಪ. ಇದಾಗಿದೆ, ನೀರುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಆಮೇಲೆ ತರಕಾರಿ ಹಾಕೋಣ. ಬೀನ್ಸು, ಕ್ಯಾರೆಟು, ಬಟಾಣಿ, ಆಮೇಲೆ ಟೊಮೆಟೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕಾ ಅಥವಾ ಆಲ್ರೆಡಿ ಈರುಳ್ಳಿ ಉಪ್ಪು ಹಾಕಿರೋದ್ರಿಂದ ಅದರಲ್ಲೇ ಬೇಯಿಬಿಡುತ್ತಲ್ಲ? ಅದರಲ್ಲೇ ಬೇಯುತ್ತೆ. ಲಾಸ್ಟಿಗೆ ಉಪ್ಪು ಹಾಕೋದು. ತರಕಾರಿ ಎಲ್ಲ ಸ್ವಲ್ಪ ಬೆಂದಿದೆ, ಎಣ್ಣೆಲಿ ಬಾಡಿಸ್ಕೊಂಡಿದ್ದೀವಿ. ಈಗ ಗ್ರೀನ್ ಮಸಾಲೆ ರುಬ್ಬಿರೋ ಗ್ರೀನ್ ಮಸಾಲ ಹಾಕೊಳ್ಳೋದು. ಈಗ ಹಾಕಿರೋ ಮಸಾಲ ಒಂದು 2 ನಿಮಿಷ ಅದು ಬಾಡಿಸ್ಕೋಬೇಕಲ್ವಾ ತರಕಾರಿ ಜೊತೆಗೆ? ಹೌದು. ಗ್ರೀನ್ ಮಸಾಲೆ ಹಾಕಿದ್ಮೇಲೆ ಪರಿಮಳ ಅಂತೂ ಗಮ್ ಅಂತ ಇದೆ. ಅದು ನೋಡೆ ಪರಿಮಳ ತಗೊಂಡೆ ಹೊಟ್ಟೆ ತುಂಬ್ತಾ ಇದೆ. ಊಟ ಮಾಡೋಣ ಅಂತಿದ್ದಂಗೆ ಹೊಟ್ಟೆ ತುಂಬೋಯ್ತು. ಈಗ ಮಸಾಲ ಎಲ್ಲ ಇದಾಯ್ತು, ಹುರ್ಕೊಂಡಾಯ್ತು. ಈಗ ಅಕ್ಕಿ ಹಾಕೋಣ. ಓಕೆ, ಈಗ ಅಳತೆಗೆ ತಕ್ಕಂಗೆ ನೀರು ಹಾಕ್ತಾ ಇದೀವಲ್ವಾ? ಲೆಕ್ಕದ ಪ್ರಕಾರ ಅಂತ ಹೇಳಿದ್ರೆ ಈಗ ಒಂದು 3-4 ಲೋಟ ಅಕ್ಕಿ ತಗೊಂಡಿದ್ಯಲ್ವಾ? ಒಂದು 8 ಲೋಟ ನೀರು ಹಾಕೋದು. ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಕೈ ಎಳುತ್ತೆ ಅಲ್ವಾ ಅಮ್ಮ? ಇಷ್ಟು ವರ್ಷದಿಂದ ಮಾಡಿ ಹೊಸದಾಗಿ ಮಾಡೋರು ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಅಷ್ಟೇ. ಪುಲಾವ್ ರುಚಿ ಕೊಡಬೇಕು ಅಂದರೆ ಒಂದು ಚಿಟಿಕೆ ಸಕ್ಕರೆ ಹಾಕೋದಲ್ವಾ? ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ ಮುಚ್ಚಿದ್ರೆ ಆಯಿತು. ಆಮೇಲೆ ಎಷ್ಟು ಸೀಟಿ ಬರಬೇಕು ಕುಕ್ಕರು? 3 ಸೀಟಿ ಬಂದರೆ ನಮ್ಮದು ಘಮ ಘಮ ಪರಿಮಳ ಭರಿತವಾದ ಪುದೀನಾ ಬಾತ್ ರೆಡಿ ಅಲ್ವಾ ಅಮ್ಮ? ಅಮ್ಮನ ಶೈಲಿಯ ಪುದೀನಾ ಬಾತ್ ತಿನ್ನಲಿಕ್ಕೆ ರೆಡಿ ಅಲ್ವಾ ಅಮ್ಮ? ಓಕೆ, ಘಮ ಘಮವಾಗಿ ಬಿಸಿ ಬಿಸಿಯಾಗಿರುವಂತಹ ಪುದೀನಾ ಬಾತ್ ಅಥವಾ ಪುದೀನಾ ಪಲಾವ್ ತಿನ್ನಲಿಕ್ಕೆ ರೆಡಿ. ಅಮ್ಮ ಮಾಡಿರೋಂಥ ರುಚಿ ರುಚಿಯಾಗಿರೋ ಪುದೀನಾ ಬಾತ್ ಪುದೀನಾ ಪಲಾವ್ ತಿನ್ಲಿಕ್ಕೆ ರೆಡಿ ಆಗಿದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೂಪರ್. ನೀವು ಇದನ್ನು ಹೀಗೆ ತಿನ್ಬೋದು, ಇಲ್ದಿರೆ ರಾಯ್ತನೂ ಮಾಡಿದಾರೆ ನಮ್ಮಮ್ಮ. ಸೊ ರಾಯ್ತದ ಜೊತೆಗೂ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೂಪರ್. ಅಮ್ಮನ ಕೈ ರುಚಿ ಯಾರೂ ಮಿಸ್ ಮಾಡೋಕ್ಕಾಗಲ್ಲ. ನೀವು ಇದು ಮಾಡ್ಕೊಳ್ಳಿ, ತಿಂದು ಟೇಸ್ಟ್ ಇದೆ ಅಂತ ಹೇಗಿದೆ ಅಂತ ಹೇಳಿ ಆಯಿತಾ?